ಮಾಡಿಬಿಡಿ ಅಂತ. ಬಟ್ ಸುಮಾರು ಕ್ವಶನ್ ಬಂದಿದ್ದೇನೆಂದರೆ ನೀವು ತುಂಬ ಟ್ರೆಡಿಷ್ನಲ್ ಆಗಿರ್ತೀರಾ, ತುಂಬ ಮಾಡ್ರನ್ ಆಗಿರ್ತೀರಾ ಅಂತ ಕ್ವಶನ್ ಬಂದಿತ್ತು. ಆ ಕಡೆ ಮಾಡ್ರನ್ ಅಲ್ಲ, ಟ್ರೆಡಿಷ್ನಲ್ ಅಲ್ಲ, ಕಾಲೇಜ್ಗೆ ಹೋಗೋ ಹುಡುಗಿ ಹೇಗಿರ್ತಾಳೋ ಈಗಿನ ಜನ್ರೇಷನಲ್ಲಿ ಆ ರೀತಿ ಇರ್ತೀನಿ. ಸೊ ಆ್ಯಂಡ್ ಇಡೀ ಟೀಮ್ ಜೊತೆ ವರ್ಕ್ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ. ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಆ್ಯಂಡ್ ಕ್ಯಾಸ್ಟಿಂಗ್ ಆಗಿರ್ಬೋದು. ಆ್ಯಂಡ್ ನಿಜವಾಗ್ಲೂ ಫಸ್ಟು ಡೆಬ್ಯೂ ಮೂವಿನೇ ಇವ್ರ ಜೊತೆ ಎಲ್ಲ ನಾನು ಮಾಡ್ತಿರೋದು. ಐ ಆಮ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್. ಸೊ ಏನಾದರೂ ಕ್ವಶನ್ ಇದೆ ಹೇಳಿ. ನನ್ನ ತಲೆಯಲ್ಲಿ ನಾನು ಹೀರೋಯಿನ್ ಆಗಿ ಮಾಡಬೇಕು ಅಂದರೆ ಇದೇ ಥರದೊಂದು ಪಾತ್ರ ಇರಬೇಕು, ನಾನು ಒಂದು ಹಳ್ಳಿ ಹುಡುಗಿ ಆಗಿರಬೇಕು ಅಥವಾ ಕಾಲೇಜ್ ಹೋಗೋ ಹುಡುಗಿ ಥರ ಇರಬೇಕು, ಆ ಥರದೊಂದಷ್ಟು ಮೈಂಡ್ಸೆಟ್ ನನಗೂ ಇತ್ತು ಇಷ್ಟು ವರ್ಷ. ಅದಕ್ಕೆ ಸಿನಿಮಾ ಮಾಡಿರಲಿಲ್ಲ. ಸೊ ಈ ಸ್ಟೋರಿ ಕೇಳಿದ ತಕ್ಷಣ ನಂಗೆ ಭಾಳ ಖುಷಿ ಆಯಿತು. ಓಕೆ, ನನಗೇನು ಮೈಂಡ್ ಥಾಟ್ ಇತ್ತೋ ಅದೇ ವಿಷನಲ್ಲಿ ಈ ಮೂವಿ ಇದೆ. ಹಾಗಾಗಿ ಈ ಸಿನಿಮಾನ ಒಪ್ಕೊಂಡೆ. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇದೆಲ್ಲ ಅಂದರೆ ಈಗಲೇ ರಿವೀಲ್ ಮಾಡಿಬಿಟ್ರೆ ಫಸ್ಟ್ ಪ್ರೆಸ್ ಮೀಟಲ್ಲಿ ನಾನು ನಮ್ಮ ಡೈರೆಕ್ಟ್ರು ಹೊಡಿತಾರೆ ಅಷ್ಟೇ. ಸೊ ಇನ್ನೂ ಒಂದು 10 ಪ್ರೆಸ್ ಮೀಟ್ ಇರುತ್ತೆ. ಸೊ ಒಂದೊಂದೇ ಬಿಟ್ಟು ಹೇಳ್ತಾ ಹೋಗ್ತೀನಿ. ಸೊ ಬಟ್ ಇಡೀ ಟೀಮ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಆ್ಯಂಡ್ ನೀಡ್ ಆಲ್ ಯರ್ ಲವ್ ಆ್ಯಂಡ್ ಸಪೋರ್ಟ್ ಅಷ್ಟೇ. ಇಲ್ಲ ಸರ್, ನನಗೆ ಆ ಥರ ಹೊಸಬ್ರು, ಇವಾಗ ನಾನು ಸೀರಿಯಲ್ ಇಂಡಸ್ಟ್ರಿಗೆ ಬಂದಾಗ ನಾನು ಹೊಸಬ್ಳೆ. ಬಟ್ ಅವ್ರ ಜನ ನನ್ನ ಈಸಿಯಾಗಿ ಅಕ್ಸೆಪ್ಟ್ ಮಾಡಿದ್ರು. ಅಂದರೆ ಅವಕಾಶ ಕೊಟ್ಟರೆ ಎಂಥವನ್ನಾದರೂ ಅಕ್ಸೆಪ್ಟ್ ಮಾಡ್ತಾರೆ ಜನ. ಸೊ ಇವರು ಟ್ಯಾಲೆಂಟ್ ಇತ್ತು, ಒಂದಷ್ಟು ಕತೆ ಇತ್ತು, ಇಡೀ ಟೀಮ್ ಸಖತ್ತಾಗಿತ್ತು. ಆ್ಯಂಡ್ ಅವರು ಹೀರೋಯಿನ್ಸ್ಗೋಸ್ಕರ ಹುಡುಕ್ತಿದ್ರು, ಹೊಸಬ್ರಾದ್ರೇನೋ ಹಳಬ್ರಾದ್ರೇನೋ. ಸೊ ಅವ್ರ ಟ್ಯಾಲೆಂಟ್ ಜೊತೆ ನಾವು ಇನ್ನೊಂದು ಟ್ಯಾಲೆಂಟ್ ಸೇರಿದಾಗ ಖಂಡಿತವಾಗ್ಲೂ ಮುನ್ನುಗ್ತೀವಿ, ಮುಂದೆ ಹೋಗ್ತೀವಿ. ಸೊ ನನಗೆ ಅವ್ರು ಮಾತಾಡಿದ ರೀತಿ ಆಗಲಿ, ಅವರೆಲ್ಲರೂ ಕನ್ವಿನ್ಸ್ ಮಾಡಿದ ರೀತಿ, ಸ್ಟೋರಿ ಹೇಳಿದ ರೀತಿ ಎಲ್ಲನೂ ಸಖತ್ತಾಗಿತ್ತು. ಹಾಗಾಗಿ ನಾನು ಒಪ್ಕೊಂಡೆ. ನಿಮ್ಮೆಲ್ರಿಗೂ ಸರ್ಪ್ರೈಸ್ ಎಲಿಮೆಂಟ್ ಇರುತ್ತೆ, ಕಾದು ನೋಡಬೇಕು. ಖಂಡಿತವಾಗ್ಲೂ ಸರ್, ಅದು ನನ್ನ ಜೀವನ ಕೊಟ್ಟಿರೋ ದಾರಿ, ಅದನ್ನು ಯಾವತ್ತೂ ಮರೆಯಲ್ಲ. ಅದ್ರ ಜೊತೆ ಇದೂ ಇರುತ್ತೆ.